ಡಿಕೆ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಡಿಕೆ ಸಂಪುಟದಲ್ಲಿ ನ್ಯೂ ಫೇಸ್ಗೆ ಮಣೆ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅದೃಷ್ಟದ ಬಾಗಿಲು ತೆರೆಯುತ್ತಾ ಹಾಗಾದ್ರೆ ಡಿಕೆ ಸಂಪುಟದಲ್ಲಿ ಹೊಸ ಮುಖಗಳಿಗೆ? ಡಿಕೆ ಕ್ಯಾಬಿನೆಟ್ನಲ್ಲಿ ಹೊಸ ಮುಖಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಡಿಕೆ ಸಂಪುಟದಲ್ಲಿ ನ್ಯೂ ಫೇಸ್ಗೆ ತೆರೆದಿದೆ ಅದೃಷ್ಟದ ಬಾಗಿಲು. ಡಿಕೆ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಹೆಚ್ಚು ಮನ್ನಣೆಯನ್ನು ನೀಡಲಾಗ್ತಾ ಇದ್ದು, ಹೊಸ ಮುಖಗಳಿಗೆ ಮಣೆ ಹಾಕಲು ಸಿಎಂ ಡಿಕೆ ಶಿವಕುಮಾರ್ ಒಲವು ತೋರಿದ್ರ. ಹಾಗಾದ್ರೆ ಮಂತ್ರಿಯೇ ಆಗದಿದ್ದವರಿಗೆ ಈಗ ಒಲಿದು ಬರಲಿದೆ ಅದೃಷ್ಟ. ತೆರೆಮರೆಯಲ್ಲಿ ಉಳಿದವರಿಗೆ ಅರಸಿ ಬರ್ತಿದೆ ಮಂತ್ರಿಗಿರಿ ಭಾಗ್ಯ. ಒಬ್ರಲ್ಲ ಇಬ್ರಲ್ಲ ಅದೆಷ್ಟೋ ಮಂದಿ ಇರ್ತಾರೆ ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಡಿಕೆ ಸಂಪುಟದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕ್ತಾ ಇದ್ದಾರೆ. ಅದೃಷ್ಟದ ಬಾಗಿಲು ತೆರೀತಾ ಇದೆಯಾ ಹಾಗಾದ್ರೆ ಹೊಸ ಮುಖಗಳಿಗೆ? ಮಂತ್ರಿಯೇ ಆಗದಿದ್ದವರಿಗೆ ಈಗ ಒಲಿದು ಬರ್ತಾ ಇದೆ ಅದೃಷ್ಟ. ತೆರೆಮರೆಯಲ್ಲಿ ಉಳಿದವರಿಗೆ ಅರಸಿ ಬರ್ತಿದೆ ಮಂತ್ರಿಗಿರಿ ಪಟ್ಟ. ಒಬ್ರಲ್ಲ ಇಬ್ರಲ್ಲ ಅದೆಷ್ಟೋ ಮಂದಿ ಇರ್ತಾರೆ ಗೊತ್ತಾ ಈ ಒಂದು ಹೊಸ ಮುಖಗಳು? ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಳಬರು ಹೆಚ್ಚು ಬೇಡ, ನನಗೆ ಬಿಸಿ ರಕ್ತದ ಯುವಕರು ಬೇಕು. ನನ್ನ ಸಂಪುಟ ಹೊಸತನದಿಂದ ಕಂಗೊಳಿಸಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅರ್ಹರು ಇದ್ದಾರೆ, ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಷ್ಟೇ. ಈಗ ಸಮಯ ಬಂದಿದೆ, ಹೊಸ ಮುಖಗಳಿಗೆ ಮಣೆ ಹಾಕೋಣ ಅಂತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೆಚ್ಚು ಮಂದಿ ಹೊಸ ಶಾಸಕರಿಗೆ ಅವಕಾಶ ಕೊಡೋಣ, ಅದರಲ್ಲಿ ಯುವಕರಿಗೆ ಜಾಸ್ತಿ ಫೋಕಸ್ ಮಾಡೋಣ ಅಂತಿದ್ದಾರೆ. ಕ್ಯಾಬಿನೆಟ್ಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಬೇಕು ಅಂತಿದ್ದಾರೆ. 2028ರ ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಕೆಲಸ ಮಾಡಬೇಕು. ಈಗಿರ್ತಾನೆ ಪಕ್ಷವನ್ನು ಬಲಪಡಿಸಬೇಕು. ಹೊಸ ಬೇಡಿಕೆ ಇಟ್ಟಿದ್ದಾರೆ ಸಿಎಂ ಡಿಕೆ ಶೀಗ. ಡಿಕೆ ವಾದ ಕಂಡು ತಲೆದೂಗಿದಂತ ಕಾಂಗ್ರೆಸ್ ಹೈಕಮಾಂಡ್ 10 ಅಲ್ಲ 12 ಹೊಸ ಮುಖಗಳಿಗೆ ಸಂಪುಟದಲ್ಲಿ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. 8 ಸ್ಥಾನಗಳಿಗಷ್ಟೇ ಅಲ್ಲ, ಅನುಭವಿಗಳನ್ನು ಪರಿಗಣಿಸುವಂತ ಸಾಧ್ಯತೆ ಇದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನಿಮಗಾಗಿ. ಹಳಬರು ಬೇಡ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಯುವಕರು ಬೇಕು. ಪಕ್ಷವನ್ನು ಕಟ್ಟುವಲ್ಲಿ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಹಾಗಾದ್ರೆ ಯಾರಿಗೆಲ್ಲ ಒಲಿಯುತ್ತೆ ಮಂತ್ರಿಗಿರಿ ಪಟ್ಟ? ತಿಳಿಸ್ತಾ ಹೋಗ್ತೇವೆ. ಲಕ್ಷ್ಮಣ್ ಸವದಿ ಬೆಳಗಾವಿ ಲಿಂಗಾಯತ ಸಮುದಾಯದಿಂದ, ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಉಪ್ಪಾರ, ಎಂ ಕೃಷ್ಣಪ್ಪ ವಿಜಯನಗರ ಒಕ್ಕಲಿಗ, ಟಿ ರಘುಮೂರ್ತಿ ಚಿತ್ರದುರ್ಗ ಎಸ್ಟಿ ಸಮುದಾಯದಿಂದ, ರುದ್ರಪ್ಪ ಲಮಾಣಿ ಹಾವೇರಿ ಎಸ್ಸಿ ಸಮುದಾಯದಿಂದ, ಅಜಯ್ ಸಿಂಗ್ ಕಲಬುರ್ಗಿ ರಜಪೂತ್ ಸಮುದಾಯದಿಂದ, ಅಪ್ಪಾಜಿ ನಾಡಗೌಡ ವಿಜಯಪುರ ಲಿಂಗಾಯತ ಸಮುದಾಯದಿಂದ, ಬಸವರಾಜ್ ರಾಯರೆಡ್ಡಿ ಕೊಪ್ಪಳ ರೆಡ್ಡಿ ಲಿಂಗಾಯತ ಸಮುದಾಯದಿಂದ, ಆರತಿ ಕೃಷ್ಣ ಎಂಎಲ್ಸಿ ಒಕ್ಕಲಿಗ, ಅಣೆಕಲ್ ಶಿವಣ್ಣ ಅಣೆಕಲ್ ಎಸ್ಸಿ ಸಮುದಾಯದಿಂದ, ಶಿವಲಿಂಗೇಗೌಡ ಹಾಸನ ಒಕ್ಕಲಿಗ ಸಮುದಾಯದಿಂದ, ಲಕ್ಷ್ಮಣ್ ಸವದಿ ಬೆಳಗಾವಿ ಲಿಂಗಾಯತ ಸಮುದಾಯದಿಂದ. ಹಳಬರು ಹೆಚ್ಚು ಬೇಡ, ನನಗೆ ಬಿಸಿ ರಕ್ತದ ಯುವಕರು ಬೇಕು ಅಂದಿದ್ದಾರೆ. ಇದರ ಮಧ್ಯೆ ಈಗ ಯಾರಿಗೆ ಒಲಿಯುತ್ತೆ ಹಾಗಾದರೆ ಮಂತ್ರಿಗಿರಿ ಪಟ್ಟ ಅನ್ನೋದು ಇಲ್ಲಿ ಕುತೂಹಲವಾಗಿತ್ತು. ಆದ್ರೀಗ ಲಕ್ಷ್ಮಣ್ ಸವದಿ ಹೆಸರು ಕೇಳಿ ಬರ್ತಾ ಇದೆ. ಪುಟ್ಟರಂಗ ಶೆಟ್ಟಿ, ಸಲೀಂ ಅಹ್ಮದ್, ಎಂ ಕೃಷ್ಣಪ್ಪ, ಟಿ ರಘುಮೂರ್ತಿ, ರುದ್ರಪ್ಪ ಲಮಾಣಿ, ಅಜಯ್ ಸಿಂಗ್, ಅಪ್ಪಾಜಿ ನಾಡಗೌಡ, ಬಸವರಾಜ್ ರಾಯರೆಡ್ಡಿ, ಆರತಿ ಕೃಷ್ಣ, ಶಿವಣ್ಣ, ಶಿವಲಿಂಗೇಗೌಡ ಇವರೆಲ್ಲರೂ ಕೂಡ ಮಂತ್ರಿ ಆಗುವಂಥ ಸಾಧ್ಯತೆ ಇದೆ.